ಸಂಗೀತ ಸಾರ್ವಭೌಮ ಗುರು ಪಂಚಾಕ್ಷರೇಶ್ವರ ಕರುಣೆಯನ್ನು ತೋರಯ್ಯ ಗುರು ಪುಟ್ಟರಾಜೇಶ್ವರ ಶ್ರೀ ಬಸವೇಶ್ವರ ಮಹಾರಾಜ ಗುರು ಕುಮಾರೇಶ್ವರ ಮಹಾರಾಜ ಶ್ರೀ ಗುರು ಪುಟ್ಟರಾಜೇಶ್ವರ ಮಹಾರಾಜ ಶ್ರೀ ಕುಮಾರೇಶ್ವರ ಮಹಾರಾಜ ಶ್ರೀ ಗುರು ಪಂಚಾಕ್ಷರೇಶ್ವರ ಮಹಾರಾಜ ಶ್ರೀ ಗುರು ಪುಟ್ಟರಾಜೇಶ್ವರ ಮಹಾರಾಜ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಜಯ ಶಿವ ಸುಂದರ ಶ್ರೀ ಬಸವೇಶ್ವರ ಜಯ ಶಿವ ಸುಂದರ ಶ್ರೀ ಬಸವೇಶ್ವರ ಭಕ್ತರ ಕಾಯುವ ಕರುಣಾ ಸಾಗರ ಭಕ್ತರ ಕಾಯುವ ಕರುಣಾ ಸಾಗರ ಜಯ ಶಿವ ಸುಂದರ
ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಗೆ ದಲಿತರ ಮನದಲ್ಲಿ ಮಹದಾಸೆಗೆ ಹಿರಿಯರ ಮನದಲ್ಲಿ ನೀನೇ ಸೇರುವೆ ದಲಿತರ ಮನದಲ್ಲಿ ಮಹದಾಸೆಗೆ ಹಿರಿಯರ ಮನದಲ್ಲಿ ನೀನೇ ಸೇರುವೆ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಗೆ ದಲಿತರ ಮನದಲ್ಲಿ ಮಹದಾಸೆಗೆ ಹಿರಿಯರ ಮನದಲ್ಲಿ ನೀನೇ ಸೇರುವೆ ದಲಿತರ ಮನದಲ್ಲಿ ಮಹದಾಸೆಗೆ ಹಿರಿಯರ ಮನದಲ್ಲಿ ನೀನೇ ಸೇರುವೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ಭುವದಲ್ಲಿ ನೀ ಜನಿಸಿ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ದೇವ ಸರ್ವ ಸಂಪನ್ನ ಸರ್ವ ಸೃಷ್ಟಿಕರ್ತನೆ ಈ ಮಹಾಮಂದಿರದಲ್ಲಿ ಕಣ್ಣು ಮುಚ್ಚಿಕೊಂಡು ಕುರುಡನಾಗಿ ಕುಳಿತಿರುವೆನಪ್ಪ ಬಡತನದಲ್ಲಿ ಬೆಂದ ನೊಂದ ಈ ಬಡ ಜೀವಿಗೆ ಕಣ್ಣು ತೆರೆದ ನೋಡು ನಮ್ಮ ಹಾಲಿನಂತ ಮನೆತನಕ್ಕೆ ವಿಧಿ ಹೇಗೆ ಬಲೆ ಹೆಣದು ನಿಂತಿದೆ ಎಂದು ಈಗ ತುಂಬು ನನ್ನ ತಂಗಿ ಜ್ಯೋತಿ ಮದುವೆ ಮಾಡಿಕೊಡಬೇಕೆಂದರೆ ಈ ಕೆಡಕು ಸಮಾಜ ಕೈ ಹೊಟ್ಟಿ ನಿಂತೆ ದೇವರ ದಕ್ಷಿಣೆಗೆ ಈಗ ನನ್ನ ತಮ್ಮ ವಿಜಯನ ಕೂಡ ಓದು ಮುಗಿಸಲು ಬೆಂಗಳೂರಿಗೆ ಹೋಗಿದ್ದಾನೆ ಅವನ ಖರ್ಚಿಗೆ ಹಣ ಕಳಿಸುವುದೇ ತುಂಬಾ ಕಷ್ಟವಿದೆ ದೇವ ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಅವನಿಗೆ ಒಳ್ಳೆ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಈ ಮನೆ ಕೀರ್ತಿಯನ್ನು ಬೆಳಗುವಂತೆ ಮಾಡು ತಂದೆ ಮಾರುತಿ ಯಾಕಣ್ಣ ಯಾವಾಗ
ಯಾವಾಗಲೂ ನೀನು ಕಣ್ಣೀರನ್ನೇ ಹಾಕ್ತಾ ಇರ್ತೀಯಲ್ಲ ಅಣ್ಣ. ಬಡವನ ಕಣ್ಣೀರು ದವಡಿಗೆ ಮೂಲೆ ಎಂಬ ಗಾದೆ ಮಾತು ಕೇಕೆ ಹಾಕಿ ನಗುತ್ತಿರಬೇಕಾದ್ರೆ ಅಣ್ಣ, ಬಡವರ ಕಣ್ಣೀರಿಗೆ ಬೆಲೆ ಇಲ್ಲದಂತಾಗಿದೆ ಈ ಸಮಾಜದಲ್ಲಿ. ಬಡವರ ಕಣ್ಣೀರಿಗೆ ಬೆಲೆ ಇಲ್ಲದಂತಾಗಿದೆ. ಯಾಕಣ್ಣ ನಿನ್ನ ಕಣ್ಣೀರು? ತಂಗಿ, ಈ ನಿನ್ನ ತಂಗಿ, ಯಾವಾಗಮ್ಮ ಬರುತ್ತದೆ ನಿನ್ನ ಒಳ್ಳೆಯ ಕಾಲ? ಈ ಹಿಂದೆ ನಮ್ಮ ತಂದೆಯವರು ಗರ್ಭ ಶ್ರೀಮಂತರಾಗಿರುವಾಗ ಯಾವುದಕ್ಕೂ ಕೊರತೆ ಇರಲಿಲ್ಲ. ಆದರೆ ಸಂತಾನದ ಕೊರತೆ ಕಾಡುತ್ತಿತ್ತು. ಮದುವೆಯಾಗಿ 25 ವರ್ಷಗಳಾದರೂ ಬಂಜೆ ಬಂಜೆ ಎಂಬ ಪಟ್ಟ ಕಟ್ಟಿಕೊಂಡು ಅಷ್ಟು ವರ್ಷಗಳ ಕಾಲ ನೋವು ಅನುಭವಿಸುತ್ತಿರುವಾಗ ನಮ್ಮ ಮಹಾತಾಯಿಗೆ ನಮ್ಮ ಮನೆಯ ದೇವರು ಕನಸಿನಲ್ಲಿ ಬಂದು ನಿಮ್ಮ ಸರ್ವ ಆಸ್ತಿಯಲ್ಲಿ ಅರ್ಧ ಭಾಗ ದಾನ ಮಾಡು ಎಂದು ಹೇಳಿದಾಗ, ಅದೇ ಪುತ್ರ ಫಲನಾಗಿ ಜನಿಸಿದಾಗ ನನಗೆ ಧರ್ಮರಾಜ ಎಂದು ನಾಮಕರಣ ಮಾಡಿದರಂತೆ. ನಂತರ ನೀನು ವಿಜಯ ಹುಟ್ಟಿದ್ದಮ್ಮ. ಅಲ್ಲ, ಅರ್ಧ ಆಸ್ತಿಯನ್ನ ದಾನ ಮಾಡಿದ್ರಿ, ಆದ್ರೆ ಇನ್ನುಳಿದ ಆಸ್ತಿ ಎಲ್ಲಿಗೆ ಹೋಯ್ತನ್ನ? ಈಗ ಆಯ್ತು ನಮ್ಮ ಪರಿಸ್ಥಿತಿ. ಅದನ್ನಾವ ಬಾಯಿಂದ ಹೇಳಲಮ್ಮ. ನಿನ್ನಣ್ಣ ವಿಜಯನ ವಿದ್ಯಾಭ್ಯಾಸಕ್ಕಾಗಿ ಈ ಊರ ಶ್ರೀಮಂತ ಶಂಕರ ದಣಿ ಹತ್ತಿರ 1 ಲಕ್ಷ ರೂಪಾಯಿ ಸಾಲವಾಗಿ ಪಡೆದಿದ್ದೆ. ಅದು ಈಗ ತಾಯಿಗೆಂತ ಮಗಳು ಬೆಳೆದು ನಿಂತಳು ಅನ್ನುವಾಗಿ ಅಸಲಿಗೆ ಬಡ್ಡಿ, ಬಡ್ಡಿಗೆ ಮಹಾಬಡ್ಡಿ, ಮಹಾಬಡ್ಡಿಗೆ ಚಕ್ರ ಬಡ್ಡಿಯಾಗಿ 3 ಲಕ್ಷವಾಗಿ ನಿಂತು ಆಗ ಊರ ಪಂಚಾಯಿತಿಯಲ್ಲಿ ನನ್ನ ಮಾನ ಹೋಗುವ ಪ್ರಸಂಗ ಬಂದಾಗ ಆ ಶಂಕರ ದಣಿಗೆ ನಮ್ಮೆಲ್ಲ ಆಸ್ತಿ ಒತ್ತಿ ಹಾಕಿಬಿಟ್ಟೆ. ನಮ್ಮ ಒತ್ತಿ ಹಾಕಿಬಿಟ್ಟೆ. ಮಾನಕ್ಕಿಂತ ಆಸ್ತಿಯನ್ನು ದೊಡ್ಡದಲ್ಲ. ಇಂದಿಲ್ಲ ನಾಳೆ ಆದ್ರೂ ನಮ್ಮ ಆಸ್ತಿಯನ್ನ ಮತ್ತೆ ಪಡೆತೀವಿ ಎನ್ನುವ ನಂಬಿಕೆ ನನಗಿದೆಯನ್ನ, ನನಗಿದೆ. ಇಂದಿಲ್ಲ ನಾಳೆ ಆದ್ರೂ ನನ್ನನ್ನ IPS ಅಧಿಕಾರಿಯಾಗಿ ಬಂದ ಒಂದೇ 1 ವರ್ಷದಲ್ಲಿ ಆ ಶಂಕರ್ ದನಿಯ ಸಾಲವನ್ನೆಲ್ಲ ಮುಟ್ಟಿಸಿ ನಿನ್ನ ಗೌರವ ತಂದೆ ತರ್ತಾನೆ ಅಣ್ಣ, ತಂದೆ ತರ್ತಾನೆ. ಬರೇ ಚಿಂತೆಯಲ್ಲಮ್ಮ, ಬಡತನದ ದೇಗುಲ ಹೆಗಲೇರಿದಾಗ ಅದು ಚಿಂತೆಯಾಗಿ ಸುಟ್ಟು ಉರಿಯುತ್ತಿದೆ. ಇದರ ಸುಳಿವಿನಲ್ಲಿ ಸಿಕ್ಕ ನನ್ನ ಹೃದಯ. ನೀನು ಹೀಗೆ ಅಳುತ್ತಾ ಕುಳಿತುಕೊಂಡ್ರೆ ನಮಗೆ ಬಂದ ಬಡತನ ಕಡಿಮೆ ಆಗುವುದೇನನ್ನ? ನೀನು ಹೀಗೆ ಕಣ್ಣೀರು ಹಾಕುತ್ತಾ ಕುಳಿತುಕೊಂಡ್ರೆ ನಮಗೆ ಧೈರ್ಯ ಹೇಳುವವರು ಯಾರು? ಮನೆ ಹಿರಿಯರಾದ ನೀನೇ ಈ ರೀತಿ ಚಿಂತೆ ಮಾಡುತ್ತಾ ಕುಳಿತುಕೊಂಡ್ರೆ ನಮ್ಮ ಗತಿ ಏನಾಗಬಾರ್ದು ಹೇಳಣ್ಣ. ಈ ಬಡತನ ಹೀಗೆ ಇರುವುದಿಲ್ಲ. ಒಂದಲ್ಲ ಒಂದಿನ ಈ ಬಡತನ ನಿವಾರಣೆ ಆಗೇ ಆಗುತ್ತೆ. ಬಾಂಡ ಊಟ ಮಾಡುವಂತೆ. ಊಟ? ಈ ಬಡವನಿಗೆ ಯಾವ ಊಟ ತಾಯಿ? ಹಸಿವಿನಿಂದ ಕರುಳುಗಳು ಕಂಗೆಟ್ಟ ಕೂಗುತ್ತಿದ್ದರು. ಮನಸ್ಸು ಮುಚ್ಚುತ್ತಿದೆ ಈ ಕರುಳಿನ ಬಾಗಿಲನ್ನು. ಇಂಥದ್ರಲ್ಲಿ ನನಗೇಗಮ್ಮ ಊಟ ಸೇರುತ್ತದೆ? ಅಂದ್ರೆ ನನ್ನ ಊಟ ನಿದ್ರೆ ಬಿಟ್ರೆ ಬಡತನ ಏನಾದ್ರೂ ನಿವಾರಣೆ ಆಗುತ್ತೆ ನನ್ನ? ಇಲ್ಲನ್ನ, ಹುಟ್ಟಿಸಿದ ದೇವರು ಹುಲ್ಲೆಂದು ಮೇಯಿಸಲಾರ. ಬಾನ ಊಟ ಮಾಡಿ. ನನ್ನ ಪ್ರತಿ ಮಾತಿಗೂ ಅರ್ಥ ಹೇಳಿ ನನ್ನ ಕಷ್ಟವನ್ನು ದೂರ ಮಾಡುವ ಜಾಣಿ ನೀನಮ್ಮ. ತಂಗಿ ಜ್ಯೋತಿ, ಈ ನಿನ್ನ ಮಾತಿಗೆ ಹಗರಾದ ನನ್ನ ಮನಸ್ಸಿಗೆ ಒಂದು ಸೊಗಸಾದ ಒಂದು ಹಾಡನಾದರೂ ಹೇಳಮ್ಮ. ಓ ಬಂಗಾರ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆಗಾಡಾಗಲಿ. ಸುಖ ಸಂತೋಷ ತುಂಬಿ ಮನ ನಗೆದಾಡಲಿ. ಬಾಳುಗಾಯಾಗಲಿ. ದೈವ ತಂದಂಥವರ ನೀನು ಈ ಅನ್ನಗೆಂದು. ದೈವ ತಂದಂಥವರ ನೀನು ಈ ಅನ್ನಗೆಂದು. ನನ್ನ ಬಂಗಾರ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆಗಾಡಾಗಲಿ.
ಮಾತಿಗೆ ಸೌರಿನಿಂದ ನಿನ್ನ ಬೀಳು ಕೊಡುವೆ. ನೀನು ನಡೆಯುವ ಹಾದಿಗೆ ನಾನು ಹೂವನ್ನು ಹಾಕುವೆನು. ಸಾರೋಟಿನಲ್ಲಿ ಮೆರವಣಿಗೆ ಮಾಡಿ ಹರಸುತ್ತ ಸಾಗುವೆನು. ಕಣ್ಣೊರೆಸುತ್ತ ಸಾಗುವೆನು. ನನ್ನ ಬಂಗಾರ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನನಗೆ ಹಾಡಾಗಲಿ. ಸುಖ ಸಂತೋಷದಲ್ಲಿ ಮನದಲ್ಲಿದಾಡಲಿ ಬಾಳು ಹಾಯಾಗಲಿ. ಹಾ ತಂಗಿ ಜ್ಯೋತಿ, ವಿಜಯ ಪತ್ರವೇನಾದವರು ಬರೆದಿದ್ದಾನೇನಮ್ಮ? ಹೌದಣ್ಣ, ಇವತ್ತೇ ಊರಿಗೆ ಬರ್ತೀನಿ ಅಂತ ಪತ್ರ ಬರೆದಿದ್ದಾನಣ್ಣ. ನೀನು ಕೈಕಾಲು ಮುಖ ತೊಳೆದುಕೊಂಡು ಬಾ, ಅಷ್ಟರಲ್ಲಿ ಬಂದ್ರು ಬರಬಹುದು ಅಣ್ಣ. ಹಾಗಾದ ನಡೆಯಮ್ಮ, ಅವನಿಗೆ ಕಸಕಸಿ ಪಾಯಸ ಅಂದ್ರೆ ಬಲು ಇಷ್ಟ. ಬೇಗ ರೆಡಿ ಮಾಡು. ನಡಿ. ಅಮ್ಮ ಭಾರತಾಂಬೆ, ಈ ಪುಣ್ಯ ಭರದ ಭೂಮಿಯಲ್ಲಿ ಈ ನಿನ್ನ ಕಂದನನ್ನು ನಿನ್ನ ಒಡಲಲ್ಲಿ ಹಾಕಿಕೊಂಡು ಜೋಪಾನ ಮಾಡಿ ಈ ಸಮಾಜದ ಘನತೆ ಗೌರವವನ್ನು ಕಾಪಾಡುವ ರಕ್ಷಾ ಕವಚವನ್ನ ನನಗೆ ದಯಪಾಲಿಸಿದ ಜಗನ್ಮಾತೆ, ಎಂದೆಂದಿಗೂ ನಾನು ನಿನಗೆ ಋಣಿಯಾಗಿರುವೆ. ನ್ಯಾಯಕ್ಕೆ ಮಹಾತ್ಮ, ಸತ್ಯಕ್ಕೆ ಸತ್ಯ ಹರಿಶ್ಚಂದ್ರ, ನೀತಿಗೆ ಧರ್ಮಕ್ಕೆ ಅಣ್ಣ ಬಸವಣ್ಣರಂತೆ ಈ ರಾಜ್ಯಕ್ಕೆ ನಾನು ಉತ್ತಮ ಪೊಲೀಸ್ ಅಧಿಕಾರಿಯಾಗಿ ಪ್ರಸ್ತುತ ಈ ಸಮಾಜದಲ್ಲಿ ತಲೆ ಹಿಡುಕರು ಆಗುವ ಎಂಜಲ ದಾಸೆಗೆ ಬೆಲೆ ಕೊಡದೆ ಅನ್ಯಾಯವನ್ನ ತುಳಿದು ನ್ಯಾಯಕ್ಕೆ ಬೆಲೆ ಕೊಡಿಸಿ ಅನೀತಿಯ ದುಷ್ಟರನ್ನ ಶಿಕ್ಷಿಸಿ ಧರ್ಮದ ಕೀರ್ತಿ ಪತಾಕೆಯನ್ನು ಆರಿಸುತ್ತೇನೆ ಎಂದು ನಿನ್ನಲ್ಲಿ ಪ್ರತಿಜ್ಞೆ ಮಾಡುತ್ತಿದ್ದೇನೆ ತಾಯಿ, ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನನಗೆ ಆಶೀರ್ವದಿಸು ತಾಯಿ, ಆಶೀರ್ವದಿಸು. ಅಣ್ಣ, ತಂಗಿ ಜ್ಯೋತಿ, ಬೆಂಗಳೂರು ಬ್ರದರ್, ಎಷ್ಟು ಬೇಗ ಆಗಮಿಸ್ಬಿಟ್ಟಿರಲ್ಲ. ನಾನು ಹೇಳಿದ್ನಲ್ಲ, ಸದ್ಯ ಈಗ ಬರಬಹುದು ಅಣ್ಣ ಅಂತ. ಹೌದಮ್ಮ, ನಿನ್ನ ನಾಲಿಗೆ ಮೇಲೆ ಮಚ್ಚೆ ಇದೆ. ನೀ ಹೇಳಿದ್ದು ಒಂದು ಮಿಸ್ ಆಗಲ್ಲ. ಹಾ ವಿಜಯ್, ನಿನ್ನ ಪರೀಕ್ಷೆ ಏನಾಯ್ತು ಕಣೋ? ಅಣ್ಣ, ನನ್ನನ್ನು ಯಾವಾಗಲೂ ಫಸ್ಟ್ ನಲ್ಲಿ ಪಾಸ್ ಆಗಿರ್ತಾನೆಣ್ಣ, ಯಾವತ್ತೂ ಫೇಲ್ ಆಗಿರೋದಿಲ್ಲ ಅಲ್ವೇನಣ್ಣ? ಹೌದು, ಈ ನಿನ್ನ ತಂಗಿಗೋಸ್ಕರ ಏನು ತಂದಿದೀಯಾ? ಸ್ವೀಟು ಮತ್ತು ಸ್ವಲ್ಪ ಸಿಹಿ ಮಾತು ತಂದಿರುವೆ ತಂಗಿ. ತಂಗಿ ಜ್ಯೋತಿ, ತೆಗೆದುಕೊಳ್ಳಮ್ಮ ಸ್ವೀಟು. ಅಣ್ಣ, ನೀನು ತೆಗೆದುಕೊಳ್ಳಣ್ಣ ಸ್ವೀಟು. ಆಶೀರ್ವದಿಸಣ್ಣ ಈ ನಿನ್ನ ಸಹೋದರನಿಗೆ. ಹೇಳು ಸಹೋದರಗೆ, ನಿನಗೆ ಶುಭವಾಗಲಿ. ತಂಗಿ ಜ್ಯೋತಿ, ಅವನಿಗೆ ಯಾಕಮ್ಮ ಬಂದ ತಕ್ಷಣವೇ ಕಾಡುತ್ತೀಯ? ಕಾಡಿಸಲಿ ಬಿಡಣ್ಣ, ಎಷ್ಟೇ ಆದರೂ ನನ್ನ ಮುದ್ದಿನ ತಂಗಿಯಲ್ಲ. ತಂಗಿ ಜ್ಯೋತಿ, ನಿನಗಾಗಿ ಏನು ತಂದಿಲ್ಲವೆಂದು ನಿರಾಸೆಯಾಗಬೇಡಮ್ಮ. ಬಂಗಾರದ ಒಡವೆ ತರಲು ನಿನ್ನಣ್ಣ ಅಷ್ಟು ಶ್ರೀಮಂತನಲ್ಲಮ್ಮ. ನನ್ನ ಯೋಗ್ಯತೆಗೆ ಸರಿಯಾಗಿ ಒಂದು ರೇಷ್ಮೆ ಸೀರೆ ತಂದಿರುವೆ. ಇದನ್ನೇ ದೊಡ್ಡದಾಗಿ ಮಾಡಿಕೊಂಡು ಈ ಮನೆಯಲ್ಲಿ ನಗು ನಗುತ್ತಾ ನಂದ ಜ್ಯೋತಿಯಾಗಿ ಬೆಳಗಮ್ಮ ತಂಗಿ. ಇದೇನು ವಿಜಯ್, ನಿನ್ನ ಖರ್ಚಿಗೆ ಅಂತ ಕಡಿಮೆ ದುಡ್ಡು ಕೊಟ್ಟರು, ಖರ್ಚು ಮಾಡದೆ ಏನೇನು ತಂದ್ರಿವಲ್ಲೋ?
ಖರ್ಚಾಗಿ ಉಳಿದ ಹಣದಲ್ಲಿ ಈ ನನ್ನ ಮುದ್ದು ತಂಗಿಯ ಮನಸ್ಸು ಸಣ್ಣಾಗಬಾರದಂದು ತಂದೆ ಅಷ್ಟೇ. ಹಾಗೆ ನಿನಗೂ ಒಂದು ಜೊತೆ ಬಟ್ಟೆ ತಂದಿರುವೆ ಅಂತ. ಅಣ್ಣನಿಗೆ ಬಟ್ಟೆ ತಂದಿದ್ಯಾ, ನನಗೆ ಸೀರೆ ತಂದಿದ್ಯಾ, ಆದ್ರೆ ನಿನ್ನ ಪರೀಕ್ಷೆ ವಿಷಯ ಏನು ಆಯ್ತು ಅಂತ ನಮ್ಗೆ ತಿಳಿಸ್ಲೇ ಇಲ್ಲ. ಹಾ ತಂಗಿ, ನೀನು ಹೇಳಿದ ಹಾಗೆ ನಾನು ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿದ್ದೆ. ಸಂತೋಷನಾ? ಬನ್ನಿ, ಇದೇ ಸಂತೋಷದಲ್ಲಿ ಒಂದು ಹಾಡನ್ನಾದರೂ ಹಾಡಿ ನಲಿಯೋಣ. ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ
ಮಾಡುವಂತೆ. ನಡಿಯಮ್ಮ. वो एक ही भगवान, इसका है ब्रह्मा विष्णु महेश्वर, इसका दुनिया का मालिक और आई दुनिया में तीसरा भी है। आकाश धरती में हवा गंगा अग्नि, इसका तो चौका नहीं। इसका नाटक में क्या खिलाने वाला शंकर पटेल ಇಡೀ ಆಕಾಶವನ್ನೇ ಸಿಂಹಾಸನ ಮಾಡಿಕೊಂಡು ಈ ಪ್ರಪಂಚದ ಮಾನವ ಪ್ರಾಣಿಗಳಿಗೆ ಆಟ ಆಡಿಸುವ ಶ್ರೀಶಂಕರ್ ನೀರಾದರೆ ಈ ಭರತ ಭೂಮಿಯಲ್ಲಿ ವ್ಯಕ್ತಿ ನಿಂತು ಕಂಡ ಕುಲವತಿಯರ ಮಾನನ ಹಾಳು ಮಾಡದಿದ್ದರೆ ನನ್ನ ಹೆಸರು ಸೂರ ಸರ್ದಾರ್ ಶಂಕರ್ ಪಟೇಲನೇ ಅಲ್ಲ. ಹಿಂದೊಮ್ಮೆ ಗರ್ಭ ಶ್ರೀಮಂತ ಯುವರಾಜನ ಮಗ ಧರ್ಮರಾಜ, ಹೇಗಿದೆ ನಿನ್ನ ಬೀದಿಯ ಬಾಳು? ನೀನು ಒತ್ತೆ ಹಾಕಿರೋ ನಿನ್ನ ಆಸ್ತಿ ಪಡೆಯಬೇಕೆಂದು ವಂಚು ಹಾಕಿದರೆ ಸತ್ತಿಲ್ಲದೆ ಆಸ್ತಿ ಹಾಕಿ ಆಸ್ತಿ ಕೊಡುವೇನೆಂದು ಹಾಜರಾಗಿಸಿ ನಿನ್ನ ಮುತ್ತಿನಂತ ತಂಗಿ ಜ್ಯೋತಿ ಮೊದಲು ನಿಧಾನವಾಗಿ ನಿನ್ನನ್ನು ಒಲಿಸಿಕೊಂಡು ನಿನ್ನ ಪ್ರೇಮದ ಅರಮನೆಯಲ್ಲಿ ಪ್ರೀತಿಯ ಗೂಡು ಕಟ್ಟಿ ಕಚ್ಚಿ ಕಚ್ಚಿ ತಿನ್ನುವೆ ನಿನ್ನ ಅಂಗ ತಗೋ.
ಜ್ಯೋತಿ, ರತಿ ರಮಣಿಯಂತೆ ಅಲಂಕಾರಗೊಂಡ ನಿನ್ನ ದೇಹದ ಪ್ರಾಯಕ್ಕೆ ನಾನೇ ಎಂದೆಂದಿಗೂ ವಾರಸದಾರ. ಈ ಕೆಚ್ಚದೆಯ ಮನ್ಮಥನ ಮನದಿಯನ್ನಾಗಿ ಮಾಡಿಕೊಂಡು ನಿನ್ನ ಜೊತೆ ನಕ್ಕು ನಲಿದಾಡಿದಾಗಲೇ ನನ್ನ ಪ್ರೇಮ ಪುಟ ಪೂರ್ಣಗೊಳ್ಳುವುದು. ಕವಿತಾ ಜಾರಿದೆ ಮತ್ತೊಬ್ಬರ ಮನದ ಮಾರಿದೆ ಹೂವ ಬಿಟ್ಟ ಹೂವಿಗೆ ಜಾರಿದೆ ಇವನವನ ಯಾವ ಡ್ಯೂಟಿ ಮಾಡಿದ್ರು ಇಂಥ ಸುಡುಗಾಡ್ ಪೊಲೀಸ್ ಡ್ಯೂಟಿ ಮಾತ್ರ ಮಾಡಬಾರ್ದ್ರಿ, ಮಾಡಬಾರ್ದ. ಯಾಕಂದ್ರ ಸುಡುಗಾಡ್ ನನ್ನ ಮಗಂದು NH ರೋಡ್ರಿ ದಿನಕ್ಕೊಂದು 2-3 ಗಾಡಿ ಆಕ್ಸಿಡೆಂಟ್ ಆಗಿರ್ತಾವ. ರಾತ್ರಿ ಅನ್ನೋಂಗಿಲ್ಲ, ಸರ್ವತ್ತು ಅನ್ನೋಂಗಿಲ್ಲ. ಮತ್ತೆ ಮಿಂಜಾಲಿ ಅದ್ದ ಹಳ್ಳಿ ಡ್ಯೂಟಿ, ಹಳ್ಳಿ ಹಣೆ ಬರ ನೋಡ್ತಿರಲ್ರಿ, ನೋಡ್ತಿರಲ್ಲ. ಅವನ ಓಸಿ ಇಸ್ಪಟ್ ಅಂತೇಳಿ ಸಂಧ್ಯಾಗ ಆಳಿ ಹಾಸ್ಕೊಂಡು ಕುಂತಿರ್ತಾರ್ರಿ. ಅಂತೂ ಪ್ಲಾನ್ ಮಾಡಿ ಹಿಡ್ದ ಬಿಟ್ಟಿ ನೋಡ್ರಿ, ಪಟ್ 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 ಬೆಳೆ ಇಸ್ಪಟ್ ಮಂದಿನ. ಇನ್ನು ಮೇಲೆ ಪ್ರಮೋಷನ್ ಗ್ಯಾರಂಟಿ ಗ್ಯಾರಂಟಿ ಅಂತ ತಿಳ್ಕೊಂಡಿದ್ರಿ ನಮ್ಮ ಸಾಹೇಬ್ರಿಗೆ ಸೆಲ್ಲಿನ್ಯಾಗ ಹಾಕಿ ನಮ್ಮ ಸಾಹೇಬ್ರಿಗೆ ರಿಪೋರ್ಟ್ ಕೊಟ್ಟು ಬರುತ್ತೇನ. ಎಸ್ಕೇಪ್ ಆಗಿಬಿಟ್ಟ ನೋಡ್ರಿ, ಪಟ್ 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 ಬಡ ಇಸ್ಪಟ್ ಮಂದಿ. ನೊಡ್ಡ ಊರಾಗ ಕಟ್ಟದರ ಕಟ್ಟಲಿ ನಡುವೂರಾಗ ಕಡದರ ಬಡಿ
ಹೊಟ್ಟೆ ಎದ್ದಾಗ ಪ್ರೀತಿ ಸೊಟ್ಟೆನ ಹುಡುಗ ನೋಡಿ ಕಣ್ಣ ಹೊಡೆದ ಮೆಡ್ಕಂಗ ಗೆದ್ದೆನ ಹುಡುಗ ನೋಡಿ ಕಣ್ಣ ಹೊಡೆದ ಮೆಡ್ಕಂಗ ಗೆದ್ದೆನ ಲಂಗದಾಗ ಲುಂಗಿ ಹಾಕಿ ಲಂಗದಾಗ ಲುಂಗಿ ಹಾಕಿ ಕಾಯಿ ನೋಡಿ ಕಲ್ಲ ಒಗದ ಹಲ್ಲು ಮುರ್ಕೋಬೇಡ एक दो तीन चार पाँच ಹೊಡೆದ ಹೊರ 12 ಆಗೈತಿ ಇಲ್ಲಿ ಬಾಯಿಲೋನೆ ಯಾವದಿಲ್ಲ ನೀ ಬೇವರ್ಸಿ ಹಳೆ ಬೇವರ್ಸಿ ನನ್ನ ಮಗನ ಅಲ್ಲ ಎದುರಿಗೆ ಬರೋ ಗಡಿಗೆ ಹೊತ್ತು ಹುಡುಗಿಯರ ಕಾಣೋದು ಎಲ್ಲಿ ನಿನ್ನ ಕಣ್ಣಿಗೆ ಪೊಲೀಸ್ ಎಲ್ಲಿ ಹ್ಯಾಂಡ್ಸ್ ಅಪ್ ಕಣ್ಣಿನ ನೆತ್ತಿ ಮೇಲೆ ಇಟ್ಕೊಂಡ್ ಬಂದೆ ಲೇ ಪೊಲೀಸ ಅಲ್ಲ ಸ್ವಲ್ಪ ಕಣ್ಣ ತೆರ್ಕೊಂಡು ಮುಂದೆ ನೋಡ್ಕೊಂಡು ಬಾ ಹ್ಯಾಂಡ್ಸಪ್ ಸಿಕ್ರು ಸಿಗಾಗಿಕೊಂಡ್ರ ಬಾಪರೇ ಮಗನ ನನ್ನ ಕಣ್ಣಿಗೆ ಮಣ್ಣು ಹೋಗ್ಯ ಪಾರಕ್ಕಿ ಆ ಮಗನ ಏ ಜೋಕ್ಮಾರ ಹಳೆ ಜೋಕ್ಮಾರ ಬೇಬರ್ಸಿ ನನ್ನ ಮಗನ ಅಲ್ಲ ನನಗ ಹಾದು ಮತ್ತೆ ನನಗ ಹೆಂಗ ಬೇಕಂಗ ಮಾತಾಡಕತ್ತಿಲ್ಲ ನೋಡು ಮರ್ಯಾದೆಯಿಂದ ಹೇಳಕತ್ತೀನಿ ನನ್ನ ಗಡಿಗೆ ಚೂರ್ ಚೂರ್ ಆಗೈತಿ ಆದ್ರ ನಮ್ಮ ಮೊಸರೆಲ್ಲ ತೆಳಗ್ ಬಿದ್ದು ಪಿಸರಾಗೈತಿ ಒಂದ ಮಾತಿನಿಂದ ಹೇಳಕತ್ತೀನಿ ಮೊದಲು ಅದ್ರದ್ದೆಲ್ಲ ದುಡ್ಡು ಕೊಟ್ಟು ಮೊದಲು ಇಲ್ಲಿಂದ ಹಲೋ ಹಲೋ ಮೇಡಮ್ ವಾಟ್ ಇಸ್ ಯುವರ್ ನೇಮ್ ಹೂ ಆರ್ ಯು ವಾಟ್ ಮೊಸರು ಗಡಿಗೆ ವೈ ಅಯ್ಯೋ ಒಲ್ಲೆ ಈಗ ವಾಟ ಪಾಠ ಅನ್ನಕತ್ತ ಅಬಾ ಬಾ 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 ನೋಡಿದ್ರೇನ್ರಿ ಅಪ್ಪ ಈ ಲಂಡ ಪೊಲೀಸನ ಮಂಡ ಮಾತನ ಅಲ್ಲ ಇಷ್ಟೊತ್ತು ನನಗ ಹಾದ ನನ್ನ ಮೊಸರೆಲ್ಲ ಗಡಿಗೆ ಒಡೆದು ಈ ನಮನೆ ಮಾಡಿ ಮತ್ತೆ ನನಗ ವಾಟಕದಾಗ ಮೊಸರು ಹಾಕೋಣ ಅನ್ನಕತ್ತಾನ ಕಂತ್ರಿ ಪೊಲೀಸ್ ಎಷ್ಟ ಕಂತ್ರಿ ಅದಿಲ್ಲ ನೀ ಯು ಸ್ಟುಪಿಡ್ ನಾನ್ಸೆನ್ಸ್ ನಮ್ಮ ಡ್ಯೂಟಿ ಅಂದ್ರೆ ಡ್ಯೂಟಿ ಸ್ಟ್ರಿಕ್ ಅಂದ್ರೆ ಸ್ಟ್ರಿಕ್ ಬಾಯಿಗೆ ಬಂದಂಗ ಬಗಳಿದ್ರ ಈ ಲಾಟಿಲ್ ಗುದ್ದಿ ಒಳಗಾಕ್ಯಾನ ಬಿ ಕೇರ್ಫುಲ್ ಅಬಾ ಬಾ 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 ಇವ ಬಾಳ ಹಗರಿಲ್ರಿ ಬಾಳ ಅಂದ್ರೆ ಬಾಳ ಹಗರಿಲ್ಲ ಗೊತ್ತಾತ ಅಲ್ಲೇ ನಡು ರಸ್ತಾದಾಗ ನನಗ ಹಾದು ಮತ್ತೆ ನನಗ ಒಳಗ್ ಹಾಕ್ತೀನಿ ದಂಡ ಕಟ್ತೀನಿ ಅನ್ನಕತ್ತಿಲ್ಲ ನೋಡ್ಯಾರಲ್ಲ ಮುಂದೆ 4 ಮಂದಿ ಕುಂತವ್ರು ಥೂ 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 ಅಂತ ಉಳ್ತಾರ ಸ್ವಲ್ಪ ಚಂದನಾಗಿ ಮಾತಾಡೋದು ಕಲಿ ಏ ಹುಡುಗಿ ಸ್ವಕ್ಕನ ಮೈಯಾಗ ಈ ಪೊಲೀಸರಿಗೆ ಕಿಮ್ಮತ್ ಇಲ್ಲದಂಗ ಮಾತಾಡಕತ್ತಿಯಲ್ಲ ನಮ್ಮ ಪರ್ಮಿಷನ್ ಇಲ್ಲದೆ ಈ ಕುಂಬಾರ ಓಣ್ಯಾಗ ಮೇಟ್ಯಾರ ಓಣ್ಯಾಗ ಮತ್ತ ದೇವಾಲರ ಓಣ್ಯಾಗ ಮೊಸರು ಮಾರಿದಕ್ಕ ತೆಗಿಲೇ ಹುಡುಗಿ 300 ರೂಪಾಯಿ ದಂಡ ತೆಗಿ ಈ ಪೊಲೀಸ ಬಾಳ ಬೆರಿಕೆದಾನ್ರಿ ನನ್ನ ಮಗ ಅಲ್ಲ ಚಂದನಾಗಿ ನಂದ ಗಡಿಗೆ ಒಡದ ಅದವರ ಒಡದ ಹೋತ್ ಇನ್ನೇನ ಹೊಳೆ ಬರೋದಿಲ್ಲ ಆಮೇಲೆ ದಂಡನು ಕಟ್ ಅನ್ನಕತ್ತನಲ್ಲ ಹೆಂಗ ಮಾಡ್ಬೇಕು ಆತ್ ಬಿಡ್ರಿ ಇಂಥ ಪೊಲೀಸ್ ದಿನ ಎಂತ ಊರಾಗ ಎಷ್ಟು ಮಂದಿ ರಗಡ ಮಂದಿ ಭೇಟಿ ಆಗ್ಲಿಕ್ಕಿಲ್ಲ ನನಗಂತೀನಿ ಇವನ ಕಡೆಯಿಂದ ದುಡ್ಡು ಹೆಂಗ ವಸೂಲಿ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತ ರೀ ಪೊಲೀಸ್ ಮಾಮರ ಏ ಓಳ್ಳಿ ಲಡಿ ಮಾಮ ಗೀಮ ಅಂದ್ರ ಕರಗೋದಿಲ್ಲ ನನ್ನ ಮನಸ್ಸ ನಾನು ಯಾರ ನನ್ನ ಹೆಸರು ಏನಂತಾರ ಗೊತ್ತಾಯ್ತೆ ನಿನಗ ಗೊತ್ತಿಲ್ರಿ ಸಾಹೇಬ್ರ ನಿಮ್ಮ ಹೆಸರು ಏನು ನನ್ನ ಹೆಸರು ಕರ್ನಾಟಕ ಪೊಲೀಸ್ ಮನ್ಮಥರಾಜ್ ಯುವರ್ ನೇಮ್ ಪ್ಲೀಸ್ ಟೆಲ್ ಮಿ मेरा नाम मसर मल्ली रती है मेरा नाम क्या तेरा नाम क्या तेरा पीछे का साटा क्या तेरा पर्सनालिटी क्या तेरा हेयर स्टाइल तुझे देखे तो मेरे दिल में कुछ होता है ಏ ಕಬ್ರಿಗೇಡಿ ಏನ್ ಮಾತಾಡಕತ್ತಿದ್ದೀನಿ ನೀನು ಹಿಂಗ ನನ್ನ ಮುಂದೆ ವಯ್ಯಾರ ಮಾಡಿ ಮಾತಾಡಿದ್ರ ನಿನ್ನ ಚರ್ಮ ಸುಳ್ದ ಕತ್ತಲು ಕೋಣ್ಯಾಗ ಹಾಕಿ ಮ್ಯಾಕ್ ಎತ್ತಿ ಗಾಸ್ ಅಂತ ಒತ್ತ್ಯಾನ ಹುಷಾರ ಹೌದು ಮಾಮ ಹೌದು ನೀನ್ ಅಷ್ಟು ಮಾಡಿದ ತಡ ನನಗೇನು ತೆಳಗಿ ನಡೆದ ಮ್ಯಾಗಿನ ತನ ಮೈಯಾಗ ಥಂಡಿ ಹತ್ತೈತಲ್ಲ
ಒಂದ ನಿಮಿಷಕ್ಕೆ ಹಂಗ ಬಿಟ್ಟು ಹೋಗ್ತೈತಿ. ಹೋಗ್ಲಿ ಬಿಡ, ಈ ಹುಡುಗಿ ಮೇಲೆ ಯಾಕೆ ನಿನಗೆ ಅಷ್ಟೊಂದು ಸಿಟ್ಟು? ಹುಡುಗನ ನಿನ್ನವನ್ನ ಆಡ್ಕೊಬ್ರಿಗಿಲ್ಲದ ಹುಡುಗ ನೀನು ಆ ಮತ್ತೇನು ಅಂತ್ಯ ನಿಮ್ಮವನ್ನ ಹಾಕರ್ಗಟ್ಟವಳ ಶಿವಮೂರ್ತಿಯಪ್ಪ ಮಾವ. ಹುಡುಗಿ ಯಾಕ ಸ್ವಲ್ಪ ಗದ್ಲಕ್ ಬಿದ್ದೈತೆ, ಇದ ಕಾವನ್ಯಾಗ ಕಾಳು ಹೋಗ್ಯ ಮಜಾ ಮಾಡಿಬಿಡಣ. ಹಿಂಗ ನೀನು ಕಂಡವ್ರಿಗೆ ಮಾಮ ಮಾಮ ಅಂತ ಹನ್ಕಂತ ಓದಿ ಮುಂದಕ್ಕೆ ಮಾಡಿಬಿಟ್ಟಾರ 3 ತಿಂಗಳ. ನಾನಂತ ಮನುಷ್ಯಲ್ಲ ತಿಳಿತಿಲ್ಲ. ಎಲ್ಲರಿಗೆ ಮಾಮ ಅನ್ನಕ್ ಹೋಗ್ಲಿ, ನನಗೇನ ಅಂತ ಕೆಟ್ಟ ಹುಡುಗಿ ಅಂತ ತಿಳ್ಕೊಂಡೇನ? ಅಲ್ಲ, ಹೋಗಿ ನಾ ಅದು ನಿನ್ನಂತ ಪೊಲೀಸಿಗೆ ಮಾಮ ಅಂದೆಲ್ಲ, ಮೊದಲು ನನ್ನ ಕಾಲನ್ನು ತಗೊಂಡು ನಾ ಹೊಡ್ಕೋಬೇಕು. ಅಲ್ಲಲ್ಲಿ ನಿನಗೆ ಯಾರವ ಮನ್ಮಾತ ಅಂತ ಹೆಸರು ಇಟ್ಟವ ಗೋಳಿ ಮಗ? ಅವ ಯಾರವ? ಜೋಕುಮಾರ್, ಹಳೆ ಜೋಕುಮಾರ್, ಪುತ್ತಿಗೇಡಿ, ಹಳೆ ಪುತ್ತಿಗೇಡಿ ನಿನಗೆ ಮನ್ಮಾತ ಅಂತ ಹೆಸರು ಇಟ್ಟವ. ಏ ಹುಡುಗಿ, ಏನ ನನಗೆ ಹೆಸರಿಟ್ಟವ್ರಿಗೆ ಬೈಬೇಡ. ನಾನು ಅದಿನಲ್ಲ ಪೊಲೀಸ, ಎಲ್ಲ ಮಾಡಿ ಮುಗಿಸ್ತೇವದಿನ. ಮತ್ತೆ ಏನೆಲ್ಲ ಮಾಡಿ ಮುಗಿಸ್ತೀರಿ? ಒಮ್ಮೆ ಸ್ಟ್ರಾಂಗ್ ಆತಲ್ಲ ನಿಮ್ಮದು. ಅಂತೂ ಪೊಲೀಸರ ಜೊತೆ ದೋಸ್ತಿ ಮಾಡ್ತೀಯ ಅಂದಂಗ ಈ ಪೊಲೀಸಿನ ಹೆಂಡತಿ ಅಕ್ಕಿದಂಗಾರ ಪೊಲೀಸ ಗಂಡ ಹೆಂಡತಿ ಅಂತ ತಿಳ್ಕೊಂಡು ನನ್ನ ತಲೆ ಕೆಡ್ಸಾಕ್ ಬರಬೇಡಪ್ಪ. ಪೊಲೀಸ ಹಾಕಿದ್ರ ಒಟ್ಟ ತಲೆ ಕೆಡ್ಸಾಕ್ ನಾ ಬರಬೇಡ. ಯಾಕಂದ್ರ ಹೇಳಿ ಕೇಳಿ ನಮ್ಮ ಅಪ್ಪ ಸುಡಗಾಡ ಮಾರ್ಯಾವ, ಅವ ಬಾಳ ಬೆರಕೆ ಅದ ನಮ್ಮ ಅಪ್ಪ. ಏ ಹುಡುಗಿ, ನಿಮ್ಮ ಅಪ್ಪಗೆ ಅದ್ರ ಬೆಪ್ಪನಲ್ಲ ನನ್ನ ರಾಣಿ. ಬೇಕಾದ್ರ ಈ ಪೊಲೀಸನ್ನ ಕೊಂತ ಮಂದಿ ಒಳಗೆ ಬೇಡ, ಇಂದ ಲವ್ ಮಾಡಿ ನೋಡ. ಯಪ್ಪ, ಲವ್ ಅಂದ್ರ ಆಕೈತಿ ನನಗೆ ಹೆದರಿಕೆ. ನಿಮ್ಮ ಅಪ್ಪಗೆ ನಾನಿರ್ಬೇಕಾದ್ರೆ ನಿನಗೆ ಯಾಕೆ ಹೆದರ್ಕಲಿ ನನ್ನ ರಾಣಿ? ತಗೋ ಈ ದುಡ್ಡು ವಂಗಿ ಒಂದು ಪ್ರೇಮ ರಾಗನ. ಅಲ್ಲಲ್ಲೇ ಲವ್ ಮಾಡಿದವ್ರು ಯಾರು ಜೀವಂತಾಗಿ ಭೂಮಿ ಮೇಲೆ ಉಳಿದಾರ ಹೇಳ ನೋಡೋಣ. ಲೈಲಾ ಮಜ್ನು ಇಲ್ಲ, ಸನಿಲ್ ಆರಾಮ್ಕಲಿನೂ ಇವರು ಇಲ್ಲ, ಯಾರ್ಯಾರು ಅದಾರ? ನೀ ಒಂದು ಮಾತಾರ ಹೇಳಿ, ನನ್ನ ಮಗ ಉಳಿದಾರ ಹೇಳ. ನಿನ್ನ ಹಳೆ ಪುರಾಣವೇನು ನನಗೆ ಬೇಡ. ನಿಂದ ಕಡೆ ನಿರ್ಧಾರನಂತ ಹೇಳ್ಬಿಡು. ದೊಡ್ಡ ಶಾಣ್ಯಾಕೆ ಆಗಾಕ ಹೋಗಬೇಡ. ಏನಿಲ್ಲ, ಈಗ ನೀ ಇಷ್ಟೊತ್ತು ನನ್ನ ಗಡಿಗೆ ಹೊಡೆದು ಮೊಸರೆಲ್ಲ ಹಾಳು ಮಾಡ್ದಲ್ಲ, ಅಕಸ್ಮಾತ್ ನಾ ದುಡ್ಡು ಏನಾರ ಮನಿಗೆ ಒಯ್ಲಿಲ್ಲ ಅಂದ್ರ ನಮ್ಮ ಅಪ್ಪನ ಕೈಯಾಗ ನನ್ನ ಜೀವನ ಉಳಿಯೋದಿಲ್ಲ. ನನಗ ರಾಣಿ ಆಗವಳು ಜೀವ ತೆಗಿಸಿ ನಾನು ಯಾವ ಪಾಪಕ್ಕೆ ಗುರಿಯಾಗಲ್ಲ ನನ್ನ ರಾಣಿ. ತಗೋ ನಿನ್ನ ದೊಡ್ಡ ಬಾಯಿಲ್ಯ ಒಡಿ ಒಂದು ಪ್ರೇಮ ರಾಗನ ಕೊಂತ ಮಂದಿ ಒಳಗ. ಪೊಲೀಸರ ಜೀವನದಾಗನು ಯಾಕೆ ನಂಬಲ್ಲ ಅಂದ್ರೆ ಇದ ತಗೊಳ್ಳೋದಷ್ಟೇ ಗೊತ್ತು, ಕೊಡೋದು ಗೊತ್ತಿಲ್ಲ ಅವ್ರಿಗೆ. ಮಾಮ ಇದ ಹುರುಪನಾಗ ಮತ್ತೆ ಆಗ್ತಾಡ ಹೊಡಿ ಮತ್ತೆ ವಜ್ಜಿಗೆ ವನಜ ಭಾವೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಕಿ, ನಿಂತಾಳ ಕಡಿ ಬಿಡಕಿ. ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ.
ಹರತಿನಿ ಬಾರ ಹರತಿನಿ ಕಾರ ಹುಡುಗಿ ಮಾಡುನು ಹಾಲಿಂದ ಪೂಜ ರೊಕ್ಕ ರಗಡ ಮಾಡೀನಿ ಬಂಗಾರ ನಾವು ಹೋಗೋದು ಹಾಲಿಂದ ಪೂಜ ರೊಕ್ಕ ರಗಡ ಮಾಡೀನಿ ಬಂಗಾರ ನಾವು ಹೋಗೋನು ಹಾಲಿಂದ ಪೂಜ ಹರತಿನಿ ಬಾರ ಹರತಿನಿ ಕಾರ ಹುಡುಗಿ ಮಾಡುನು ಹಾಲಿಂದ ಪೂಜ ರೊಕ್ಕ ರಗಡ ಮಾಡೀನಿ ಬಂಗಾರ ನಾವು ಹೋಗೋನು ಹಾಲಿಂದ ಪೂಜ ರೊಕ್ಕ ರಗಡ ಮಾಡೀನಿ ಬಂಗಾರ ನಾವು ಹೋಗೋನು ಹಾಲಿಂದ ಪೂಜ ಅಲ್ರಿ ಈ ಹಾಳಾದ ಪೊಲೀಸ್ ಡ್ಯೂಟಿಗೆ ಸೇರ್ಕೊಂಡ ನಮ್ಮ ಬಾಳೆವು ನಾಯಿ ಕೂಡ ತಿನ್ನಾಕ ಬರ್ಲಾರ್ದಂಗ ಆಗೈತಲ್ಲ ಅಂತೀನಿ. ಈ ಹಾಳಾದ ಊರಾಗ ಒಂದರ ಪೀಸ್ ಕಾಣವಲ್ವು ಮದ್ವಿ ಮಾಡ್ಕೊಂಡು ಸುಖವಾಗಿರ್ಬೇಕಂದ್ರ ಏನು ಮಾಡ್ಬೇಕ್ರಿ? ಒಬ್ಬವನ ಬರೀ ಸೊಸೈಟಿಯಕ್ಕೆ ಅನ್ನ ಕುಂಬಳಕಾಯಿ ಸಾರು ಉಂಡುಂಡು ಬ್ಯಾಸರಾಗೈತಿ ಅಂತೀನಿ. ಅಲ್ರಿ ಅವನವನ ಭಗವಂತ ನನ್ನ ಹಣೆ ಬರನ ಯಾವ ಬಗನಿ ಗೂಟದಾಗ ಬರೆದಿರಬೇಕು ಅಂತ ಏನು ಮಾಡಬೇಕ್ರಿ? ಈ ನನ್ನ ಜೀವನಕ್ಕ ಈ ಕಂಟ್ರಿ ಸರಾಯಿ ಒಂದಿಷ್ಟಿದ್ರ ಸಾಕು. ಒಂದು 3 ತಾಸು ಯಾವುದು ನೆನಪಗ್ಗಲ್ಲ. ಮತ್ತೊಳ್ಳಿ ನಿಶೆ ಹೇಳ್ದಿಂದ ಚಲುವಾಗತ್ ನೋಡ್ರಿ ಈ ಅಂಗಡಿ ಬಸಮ್ ನಂತರ ಚಿಂತಿ. ಅಲೇ ಇವನವನ ಇಲ್ಲಿ ಯಾವ ಕಬ್ರಿಗೇಡಿಗಳು ತೆಕ್ಕಿ ಬಡ್ಕೊಂಡಾವು. ತಡಿ ನೋಡಣ, ಇನ್ನೊಂದ್ಸರಿ ನೋಡಣ. ಮುಟ್ಟಿದ್ರು ಅದ್ಯಾಕೆ ಬರಕತ್ತೇನಲ್ಲೂ ಯಾರು ಮಾರಾಯ? ಲೇ ಹೊಲ್ಕಂಡ್ ನನ್ನ ಮಗನ, ನಾವೇನು ಕಬ್ರಿಗಂಡು ನಿಂತೀವಿ ಅಲ್ಲೇ ಮಗನ. ಜಾಡಿಸಿ ವಾತ್ರ ನಮ್ಮ ಒನಸ್ಬೇವಾಗ ಕುಡಿಯಾಕ ನೀರ್ ಬೇಡಿಲಿ ಮಗನ, ಕುಡಿಯಾಕ ನೀರ್ ಬೇಡಿದೆ. ಅಯ್ಯಯ್ಯಯ್ಯಯ್ಯಯ್ಯ ನಮ್ ದೋಸ್ತ ಮನ್ಮತ ಯಾವಾಗ ಒಂದು ಅಕ್ಕಿಯನ್ನ ಪಟಾಯಿಸ್ಕೊಂಡು ಬಂದಿಯಲ್ಲಪ್ಪ ಮಗನ. ಏನ್ಲೇ ನಿನ್ನ ಅವತಾರಿದ? ಹಳೆ ಮೂಳ ಹತ್ತಿ ಕಾಣಕತ್ತೀನಿ ನಿನ್ನ ಕಣ್ಣಿಗೆ. ಯಾಕ ಮೈಯಾಗ ನೆಟ್ಟಗೈತೆ ಥಂಡ್ಯಾಗ ಚೆನ್ನಾಗಿ ಕಡ್ಯಾಕತ್ತೈತ ತಿಂಡಿ. ತಪ್ಪು ತಿಳ್ಕೊಬ್ಯಾಡ್ರಿ ಈ ಬಾಯಾರ. ಇವನವನು ಈ ಪೊಲೀಸ್ ಡ್ಯೂಟಿಗೆ ಸೇರ್ಕೊಂಡ ನಮ್ಮ ಬಾಯಿ ಭಾಳ ಅಂದ್ರೆ ಭಾಳ ಕೆಟ್ಟು ಹೊಲಸಾಗಿ ಬಿಟ್ಟಾವು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ, ನಮಗೂ ವರ್ಕೌಟ್ ಆಗೋ ತನಕ. ಲೇ ಮಗನ ಕಿಲಾಡಿ ಕೃಷ್ಣ, ನೀನೇನ್ ಅಡ್ಜಸ್ಟ್ ಆಗ್ಬೇಕಂದಿ? ಲೇ ಮಗನ ನೀನೇನ್ ಅಡ್ಜಸ್ಟ್ ಆಗ್ಬೇಕಂದಿ? ಸರಿ ಬೇ ಚಾಡಿಸಿ ವಾದ್ರ ಕುಡಿಯಾಕ ನೀ ಬಿಡಲೇ ಮಗನ, ನೀನೇ ಅಡ್ಜಸ್ಟ್ ಆಗ್ಬೇಕಂದಿ? ಇದು ನನ್ನ ಹಕ್ಕಿ. ಇದ್ರ ತಂಟ್ಯಾಕ ನೀನೇನಾದ್ರೂ ಬಂದ್ರ ಮಗನ ನಿನ್ನ ಮೈ ಮೂಳೆ ಮುರಿದ ಕೈಯಾಗ ಕೊಟ್ಟೆನ ಮಗನ, ಹುಷಾರ. ನನ್ನ ಮೈ ಮೂಳೆ ಏನು ಮುರಿತಿಲೆ? ಸ್ಟೇಷನಿಗೆ ಬಾರಲಿ, ಸ್ಟೇಷನಿಗೆ ಸಾಯಿಬ್ರಿಗೆ ಹೇಳಿ ನಿನ್ನ ಸಸ್ಪೆಂಡ್ ಮಾಡಿಸ್ನೋ. ಬಡ್ದ್ಯಾಡ್ರಿ ಇಬ್ರು ಬಡ್ದ್ಯಾಡ್ ಸಾಯ್ರಿ. ಪೇಮೆಂಟ್ ಕೊಡೋರು ಇಲ್ಲಿ ಮುಂದೆ ಕೂತಾರ ನೀವಲ್ಲ. ಇನ್ನೊಂದು 4 ಸೀನ್ ಅದ್ರ ಜಿಗದ ಹೊಂಟೆನ ಅಲ್ಲ. ಈ ನಮ್ಮನೆ ಬಡ್ದ್ಯಾಡಕತ್ತಾರಲ್ರಿ, ಬೆಳತನ ಬಡ್ಲಿ ಆಡ್ರಿ ಇವ್ರು. ಯಾಕಂದ್ರ ನನಗಂತೂ ರೊಕ್ಕ ಸಿಕ್ಕೈತಿ, ಎಲ್ಲಿ ವ್ಯಾಪಾರ ಮಾಡ್ಲಿಲ್ಲ. ಉದ್ರಿ ಗಿರಾಕಿನೂ ಗಂಟು ಬೀಳಿಲ್ಲ, ತೊಡಸಲ್ ಗಿರಾಕಿನೂ ಗಂಟು ಬೀಳಿಲ್ಲ. ರೊಕ್ಕ ಅಂತೂ ನನಗೆ ಬಂದೈತಿ. ಇಂಥ ನನ್ನ ಮಕ್ಳು ದಿನಕ್ಕೆ 1 ಸಲ ಸಿಕ್ಕರು ಊರೆಲ್ಲ ಸ್ವಚ್ಛ ಮಾಡೋಕೆ ನೋಡ್ರಿ. ನಾ ಮಾಮ ಬರ್ತೀನಿ, ಟಾಟಾ. ಬಿಟ್ಟು ಹೊಂಟಲ್ಲ ಲೇ ಇಬ್ಬತ್ತಿಗೆ ಲೇ ನಿನ್ನವನು ಹಲ್ಕಟ್ ನನ್ನ ಮಗನ ಕೃಷ್ಣ.
ನನ್ನ ಜೋಡಿಗೆ ಲೇ ನೀನು ಹಲ್ಕಟ್ ನನ್ನ ಮಗ ಕೃಷ್ಣ ನಮ್ಮ ಜೋಡಿಗೆ ಹಾಳು ಮಾಡಿದಿಲ್ಲ ನಮ್ಮ ಜೋಡಿಗೆ ಹಾಳು ಮಾಡಿದಿಲ್ಲ ನಿನ್ನವನು ಲೇ ನೀವು ಒಟ್ಟಿಗೆ ತಿನ್ನೋದಾದ್ರೆ ಏನ್ ತಿಂತಿದ್ಲೇ ನೀನ ಒಟ್ಟಿಗೆ ಆ ಮಣ್ಣು ತಿಂತೀನಪ್ಪ ಮಗನ ಆ ಮಣ್ಣು ನೀನು ಒಬ್ಬವನ ಹುಡುಗಿ ಜೊತೆ ಕಿಲ ಕಿಲ ಅಂತ ಕಿಸಿದ್ರ ಅದನ್ನು ನೋಡ್ಕೊಂಡು ಜೊಲ್ ಸುರ್ಸಂತಿ ಏನ್ಲೇ ಜೊಲ್ ಎಲ್ಲಾ ಮಿತ್ರೋದ್ರೋಹಿ ಲೇ ಕೃಷ್ಣ ಇನ್ನೂ ಸ್ವಲ್ಪ ದಿನ ತಡ್ಕೋಲೇ ಮಗನ ತಡ್ಕೋ ನನಗೂ ಪ್ರಮೋಷನ್ ಆಕೈತಿ ಪ್ರಮೋಷನ್ ಆತು ಅಂತ ಇಟ್ಕೋ ಲೇ 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 ಮುಚ್ಚಲೇ ಬಾಯ್ನ ಏನು ಪ್ರಮೋಷನ್ ಅನ್ನೋದು ತೆಗೆದಾಕಿ ಬಿಡಲಿ ನಿನ್ನ ಮನಸ್ಲಿಂತ ಯಾಕಲೇ ಮಗನ ನನ್ನ ಮೇಲೆ ಡೌಟನ ಡೌಟ್ ಅನ್ನೋದು ಏನ್ಲೇ ಪಕ್ಕನ ಯಾಕಂತ ಕೇಳು ಯಾಕಲೇ ಕೃಷ್ಣ ನೀ ಒಳಗೆ ಹಾಕಿದ್ಯಲ್ಲಪ್ಪ ಇಜ್ಜಲೆ ಕುಂತು ಪಟ್ 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 ಬಡಿಯೋ ಇಸ್ಪೀಟ್ ಮಂದಿನ ನಾ 1000 ರೂಪಾಯಿ ತಗೊಂಡು ಬಿಟ್ಟು ಕಳಿಸೀನಿ ಮಣ್ಣು ಪಾಲ್ ಮಾಡಿದೆ ಯಪ್ಪ ನಾನು ಪ್ರಮೋಷನ್ಗೆ ಮಣ್ಣು ಪಾಲ್ ಮಾಡಿದಲ್ಲ ಲೇ ಅವನ ನೀನು ಒಟ್ಟಿಗೆ ಅಲ್ಲಿ ನಿನ್ ತಮ್ಮ ಅಂತೀನಿ ಅಪ್ಪ ಇಂಥ ಕೆಲಸ ಮಾಡ್ಬೇಡಿ ಅಪ್ಪ ಕೃಷ್ಣ ಇಂಥ ಕೆಲಸ ಮಾಡ್ಬೇಡ ಹಂಗಾದ್ರ ನಿನಗ ಪ್ರಮೋಷನ್ ನನಗ ಆ ಹುಡುಗಿ ಏನಂತೀಯಪ್ಪ ಮಗನ ಅದು ಮಾತ್ರ ಸಾಧ್ಯವಿಲ್ಲ ಏ ಕೃಷ್ಣ ಅದು ಮಾತ್ರ ಸಾಧ್ಯವಿಲ್ಲ ಹೌದಾ ಇನ್ನು ಮ್ಯಾಲ್ ನೋಡಿ ಕೃಷ್ಣನ ಲೀಲೆನ ನಾಳೆನ ಅಕ್ಕಿನ ಒತ್ಕೊಂಡು ಬಂದು ಮಜಾ ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ಕಿಲಾಡಿ ಕೃಷ್ಣನ ಅಲ್ಲಲೇ ಆತನ ಮಗ ನಮ್ಮ ಅವನು ಒಂದು ಮಾತ್ರ ಜೀವನದ ಗಾಡಿ ಬಾರ್ದ ಅವನು ನಾನೆಂತ ತಂದೆ ಅಂತ ನಾನು ಅಲ್ಲ ಮುಂಜಾನೆ ಓದಾಕಿ ಸಂಜೆ ಆದ್ರೂ ಮನೆಗೆ ಬಂದಿಲ್ಲಲ್ಲ ಅಂತೀನಿ ಅಲ್ಲ ತನ್ನ ಕುಡಿಕ್ಯಾಗ 3 ಆಟಗ ಮೊಸರಿ ಇಟ್ಕಂದು 3 ಅಣಿ ಗಣ ಗಣ ಅಂತ ತಿರುಗುತ್ತಲ್ಲ ನನ್ನ ಮಗಳಂತೀನಿ ಅಲ್ಲ ಅದ್ರಾಗ ಗೌಡ್ರ ಮಾಂದ್ಗೂಡ ಬಾಯಾಗ ಅಲ್ಲಿಲ್ಲ ಎಲ್ಲ ನನ್ನ ಮಗಳ ಕಂಠ ನೆಕ್ಕೆಂತ ನಿಂತ್ಕೊಂಡ್ಬಿಟ್ಟೇನೆ ಅಂತೀನಿ ಅಲ್ಲ 3 ಮುಂಜಾನೆ ಓದಾಕಿ 3 ಸಂಜೆ ಆದ್ರೂ ಮನೆಗೆ ಬರ್ಲಲ್ಲ ಅಂತೀನಿ ನನ್ನ ಮಗಳು ಗೌಡ್ರ ಎಡ್ಡೋಣಿ ಹಳ್ಳಿ ಚೆನ್ನಪ್ಪನಿಂದ ಹೋಗ್ಬಿಟ್ಟಾಳೇನ ನನ್ನ ಮಗಳಂತೀನಿ ಹಲೋ ಸ್ಟಾಪ್ ಏ ಮುದುಕ ಯಾಕೆ ಹಿಂಗ್ ಒದರ್ಕೊಂತ ಬರಕತ್ತಿ ಯಾಕಪ್ಪ ಯಾರನ್ನ ಕಳ್ಕೊಂಡಿ ಮುದಕ ಎಮ್ಮಿ ಮಣಕ ಕಳ್ಕೊಂಡು ಇಲ್ಲ ಆಕಳ ಮಣಕ ಕಳ್ಕೊಂಡ್ಯಪ್ಪ ಮುದಕ ಲೇ ಮುಚ್ರಲೆ ಬಾಯಿನ 2 ಅಲ್ಲಲೇ ನನ್ನ ಮುದ್ದಾದ ಮಗಳು ಮನಸತ್ತಿರುವ ಅರ್ಯಾದ ನನ್ನ ಮಗಳು ಕಳ್ಕೊಂಡೀನಿ ಮತ್ತೆ ನಿಮ್ಮ ಕಣ್ಣಿಗೆ ಏನಾರ ಕಂಡಿಲ್ಲನಪ್ಪ ಕಂಡಿತ್ತು ಮುದಕ ಕಂಡಿತ್ತ ಎಲ್ಲದಳಪ್ಪ ಇಲ್ಲದಳ ಬಾ ತಗ ಹೇಳತನ ತಡ್ಕೋರು ಮುದಕ ಹೇಳು ಅದನ್ನ ಹಿಡ್ದ ನಮ್ಮ ಸ್ಟೇಷನ್ಯಾಗ ಹಾಕಿನಿ ಸ್ಟೇಷನ್ಯಾಗ ಅಂತ ತಪ್ಪು ನನ್ನ ಮಗಳು ಏನು ಮಾಡಿದ್ಲಪ್ಪ ಅಂತ ತಪ್ಪು ಮಾಡೋ ಹುಡುಗಿಯಲ್ಲ ಬಿಡ್ರಿ ನಿಮ್ಮ ಮಗಳು ಆದ್ರೂ ಆಕಳ ಮೊಸರು ಅಂತೇಳಿ ಎಮ್ಮಿ ಮೊಸರು ಕೊಟ್ಟಿದ್ಲ ಮತ್ತೇನ ಇಲ್ಲ ನಾಯಿದ ಇಲ್ಲ ಅಂಜಿದ್ ಕೊಡ್ಬೇಕಾಗಿತ್ತನಪ್ಪ ಇದನ್ನು ನೋಡಿ ನಮ್ಮ ಸಾಹೇಬರಿಗೆ ಸಿಟ್ಟು ಬಂದು ಸ್ಟೇಷನ್ಯಾಗ ಹಾಕಿ ಲಾಠಿ ತಗೊಂಡು ಗುದ್ದಾಕತ್ತಿದ್ರ ಅಷ್ಟ್ರೊಳಗೆ ನಾ ಹೋಗಿ ಪಾಪ ಹುಡುಗಿ ಅಂತೇಳಿ ಬಿಟ್ಟು ಕಳಿಸೀನಿ
ಅಂತೂ ಒಳ್ಳೆ ಕೆಲಸ ಮಾಡಿರಿ ಪೊಲೀಸ್ರ. ತೋರಿ ನಾವು 200 ರೂಪಾಯಿ ಇರ್ಬೇಕು. ನಿಮ್ಮಂತವ್ರು ಒಳ್ಳೆಯವರು. ನಾನಿನ್ನ ಬರಲ್ಲ ಪೊಲೀಸ್ರ. ಹೋಗಿ ಬರ್ರಿ ಮುಂದಿನ ಲೇ ನಿನ್ನವನು ಕಿಲಾಡಿ ನನ್ನ ಮಗನ ಗಡಿಬಿಡಿ ಕೃಷ್ಣ. ಅಂತೂ ಅಲ್ಲಿ 1000 ಹೊಡಿದೆ, ಇಲ್ಲಿ ಈ ಮುದುಕುಂಗುಟ 200 ಹೊಡಿದೆ. ನೀನ್ ಏನ್ ಮೋಸಗಾರದಿಲ್ಲ ನಿನ್ನವನು ಕೃಷ್ಣ, ಏನ್ ಮೋಸಗಾರದಿದೆಯಾ? ಹೊಟ್ಟೆ ಐತಲ್ಲಪ್ಪ ದೋಸ್ತ ಹೊಟ್ಟಿ. ಇನ್ನು ಮೇಲೆ ನೋಡು, ಅವಳಪ್ಪನ ಮನ ಒಪ್ಪಿಸಿಕೊಂಡು ನಾನು ಅವಳನ್ನ ಮದುವೆಯಾಗೇ ತೀರ್ತೀನಿ. ದಟ್ಸ್ ಮೈ ಚಾಲೆಂಜ್ ಮಗನ. ಹೋಗಲೇ ಮಗನ ಹೋಗ, ನನಗ ಚಾಲೆಂಜ್ ಮಾಡ್ತಾನೆ ಮಂಗ್ಯ ನನ್ನ ಮಗನ. ಲೇ ಕೃಷ್ಣ, ನೀ ಮೋನ್ ಗಾಡಿ ಬಿಡಿ ಕೃಷ್ಣ. ನೀನು ಗಂಡಸಾಗಿದ್ರ ನೀನ ಮದುವೆಯಾಗ, ಇಲ್ಲ ನಾನು ಗಂಡಸಾಗಿದ್ರ ನಾನು ಮದುವೆ ಆಗ್ತಿಲ್ಲ. ನಿನ್ನವನ್ ಗಾಡಿ ಬಿಡಿ ಕೃಷ್ಣ. ಇದು ನನ್ನ ಸವಾಲ ಏ ಮಗನ, ಇದು ನನ್ನ ಸವಾಲ. ಬಾಯ್ ಬರ್ತೀನ್ರಿ ಮುಂದಿನ ಪ್ರವೇಶಕ್ಕ. ಅಲ್ಲಿವರೆಗೆ ಕಾಯ್ತಾ ಇರಿ. ಹಾದಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ. ಧರ್ಮರಾಜ, ಲೇ ಬೀದಿಗೆ ಬಂದ ಬಡ ಜಾತಿಯ ಧರ್ಮರಾಜ. 10 ವರ್ಷದಿಂದ ಅಗರ್ಭ ಶ್ರೀಮಂತ ನೆನೆಸಿಕೊಂಡಿರುವ ಯುವರಾಜನ ಕೊಲೆ ಮಾಡಿ ಬಡವರಿಗೆ ದಾನ ಮಾಡಬೇಕಾದ ಆಸ್ತಿಯನ್ನು ಎತ್ತಿ ಹಾಕಿ ನನ್ನ ಹೆಸರಿಗೆ ಮಾಡಿಕೊಂಡು ನಿಮ್ಮಪ್ಪನ ಕೊಲೆ ಆತ್ಮಹತ್ಯೆ ಎಂದು ನಿರೂಪಿಸಿದ್ದೇನೆ. ಹೇಗೆ ಈ ಕಾಳಿಂಗವರ್ಮನ ಕರ್ಮಲೋಕದ ಕಾರಸ್ಥಾನ? 10 ವರ್ಷಗಳಾದರೂ ನನ್ನ ಮೇಲಿನ ಅನುಮಾನಕ್ಕೆ ಪೊಲೀಸರ ಕಣ್ಣಿಗೆ ಎಣ್ಣೆ ಏರಿಸಿಕೊಂಡು ಹುಡುಕಿದರೂ ಸಿಗುವುದಿಲ್ಲ. ಈ ಕರ್ಮಲೋಕದ ಕಾರಸ್ಥಾನ. ಹೀಗಿರುವಾಗ ನಾನು ಈಗ ಈ ನೆಲಮನೆಯಲ್ಲಿ ಅಡಿಗೆ ಕುಳಿತರೆ ನನ್ನ ಬಾಳು ಒಂದಲ್ಲ ಒಂದು ದಿನ ಪೊಲೀಸರ ಎನ್ಕೌಂಟರ್ಗೆ ಬಲಿಯಾಗಬೇಕಾಗುತ್ತದೆ. ಇಲ್ಲ, ದಿಲ್ಲಿ ಕೋಟೆಯ ನೊಕ್ಕು, ದಿಲ್ಲಿಯ ದರ್ಬಾರದ ಹುಲಿಯಾಗಿ ಮೆರೆಯಲೇಬೇಕು. ನಂತರ ಕೊಳ್ಳೆ ಹೊಡೆದ ಆಸ್ತಿಯ ಜಾಗದಲ್ಲಿ ಒಂದು ವಿಸ್ಕಿ ಫ್ಯಾಕ್ಟರಿಯನ್ನು ಕಟ್ಟಿ ಕ್ರಮೇಣವಾಗಿ ಇಡೀ ಕರ್ನಾಟಕವನ್ನೇ ಕೈಯಲ್ಲಿ ಹಿಡಿದು ಆಳುವ ಮುಖ್ಯಮಂತ್ರಿಯಾಗಿ ಮೆಟ್ಟಿ ನಿಲ್ಲಲೇಬೇಕು. ಅಲ್ಲಿಯ ತನಕ ದಿಲ್ಲಿಗೆ ಹೋಗಿ
ದರೋಡೆತನದಿಂದ ಕೋಟಾ ನೋಟುಗಳನ್ನು ಪ್ರಿಂಟ್ ಮಾಡಿ ಪರ ರಾಜ್ಯಗಳಿಗೆ ಪಾರ್ಸಲ್ ಮಾಡಲೇಬೇಕು. ನಂತರ ಒಂದೊಂದೇ ಹೆಜ್ಜೆಯನ್ನಾಗಿ ಮೊದಲು CM ಆಮೇಲೆ PM ಆಗಿ ನಂತರ ಇಡೀ ಭಾರತ ದೇಶವನ್ನು ಆಳುವ ರಾಜ್ಯನಾಗಿ ಮೆರೆಯಲೇಬೇಕು.